ಹಾಯ್ ಫ್ರೆಂಡ್ಸ್, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಮೀನಿನ ಮಸಾಲ ಫ್ರೈ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ತುಂಬ ಟೇಸ್ಟಿಯಾಗಿ ಉಪ್ಪು, ಖಾರ, ಹುಳಿ ಮಿಶ್ರಿತವಾಗಿರ್ತದೆ. ಅನೇಕ ರೆಸ್ಟೋರೆಂಟ್ಗಳಲ್ಲಿ ಈ ಥರದ ಮಸಾಲ ಫ್ರೈಯನ್ನು ಸರ್ವ್ ಮಾಡ್ತಾರೆ. ಇವತ್ತು ಅದೇ ಥರದ ಮಸಾಲ ಫ್ರೈಯನ್ನು ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಒಂದು 7 ಅಂಜಲ್ ಮೀನಿನ ಸ್ಲೈಸಸನ್ನು ಈ ಫ್ರೈ ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ. ನೀವು ಬೇರೆ ಯಾವುದೇ ಮೀನನ್ನು ಬಳಸಿ ಈ ಮಸಾಲ ಫ್ರೈಯನ್ನು ಮಾಡ್ಬೋದು. ಇಲ್ಲಿ ಮೀನನ್ನು ತೊಳೆದು ಕ್ಲೀನ್ ಮಾಡಿಟ್ಟಿದ್ದೇನೆ. ಇದಕ್ಕೀಗ ರುಚಿಗೆ ಉಪ್ಪನ್ನು ಸೇರಿಸಿದ್ದೇನೆ, ಸ್ವಲ್ಪ ಅರಶಿನ ಹುಡಿ, ಒಂದು 3/4 ಸ್ಪೂನಷ್ಟು ಅಚ್ಚ ಖಾರದ ಹುಡಿ ಹಾಗೂ ಒಂದು ಅರ್ಧ ಲಿಂಬೆಯ ರಸವನ್ನು ಸೇರಿಸಿದ್ದೇನೆ. ಹೊಳ್ಳೆ ಮಾಡಿ ಇವೆಲ್ಲವನ್ನು ಮೀನಿಗೆ ಸವರುವ ಈ ಹುಡಿಗಳ ಕೋಟಿಂಗ್ ಇದೆಯಲ್ಲ, ಮೀನಿನ 2 ಬದಿ ಸಹ ಸವರಬೇಕು. ಎಲ್ಲ ಮೀನುಗಳಿಗೆ ಮಸಾಲೆ ಸೇರಿಸಿ ಆದ ನಂತರ ಇದನ್ನು ಒಂದು ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡಬೇಕು. ಉಪ್ಪು, ಹುಳಿ, ಖಾರ ಮೀನಿಗೆ ಚೆನ್ನಾಗಿ ಸೇರಲಿ. ನೆಕ್ಸ್ಟ್ ಈಗ ನೋಡಿ ಉಳಿದ ತಯಾರಿಯನ್ನು ಮಾಡೋಣ. ಇಲ್ಲಿ ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಅದರಲ್ಲಿ 3 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಇದು ಮ್ಯಾಂಗ್ಳೂರಿಯನ್ ಸ್ಟೈಲ್ ಮಸಾಲ ಫ್ರೈ ಆಗಿರುವುದರಿಂದ ಕೋಕೋನಟ್ ಆಯಿಲ್ ಬಳಸ್ತಾ ಇದ್ದೇನೆ. ನೀವು ಬೇರೆ ಯಾವುದೇ ಕುಕ್ಕಿಂಗ್ ಆಯಿಲನ್ನು ಬಳಸಿ ಇದನ್ನು ತಯಾರಿಸ್ಬೋದು. ಎಣ್ಣೆಯಲ್ಲಿ ಬಿಸಿಯಾಗಿದೆ. ಇದರಲ್ಲಿ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಜಜ್ಜಿ ಸಿಪ್ಪೆ ತೆಗೆದ ಒಂದು 10 ರಿಂದ 12 ಬೆಳ್ಳುಳ್ಳಿ ಬೀಜ, 15 ಕಾಳು ಮೆಣಸು, ಒಂದು ಅರ್ಧ ನೀರುಳ್ಳಿಯ ತುಂಡುಗಳನ್ನು ಸೇರಿಸಿ ಹುರಿಬೇಕು. ಇವೆಲ್ಲ 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಹುರಿದಾದ ಮೇಲೆ ಇದಕ್ಕೆ ಒಣಮೆಣಸನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 2 ಬಗೆಯ ಮೆಣಸನ್ನು ಸೇರಿಸಿದ್ದೇನೆ. 3 ಗಿಡ್ಡ ಮೆಣಸು, ಇದು ತುಂಬ ಖಾರ ಇರ್ತದೆ, ಜೊತೆಗೆ ಒಂದು 12 ಬ್ಯಾಡಗಿ ಮೆಣಸನ್ನು ಸೇರಿಸಿದ್ದೇನೆ. ಇದನ್ನು ಸಹ ತವಾದಲ್ಲಿ ಸೇರಿಸಿ ಹಾಕಿದ ಸಾಮಗ್ರಿಗಳ ಜೊತೆಗೆ ಹುರಿಯುವ. ಪುನಃ 1-2 ನಿಮಿಷ ಹುರಿದು ಫ್ಲೇಮನ್ನು ಆಫ್ ಮಾಡುವ. ಇದರಲ್ಲಿ ಹಾಕಿರುವ ಸಾಮಗ್ರಿಯನ್ನು ಮಾತ್ರ ನಾವು ತೆಗೆದು ಪ್ಲೇಟಲ್ಲಿ ಇಡಬೇಕು. ಎಣ್ಣೆ ಹಾಗೆ ತವಾದಲ್ಲಿ ಇರಲಿ. ಇದು ತಣ್ಣದ ಮೇಲೆ ಮಿಕ್ಸಿ ಜಾರಲ್ಲಿ ಸೇರಿಸಿ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಫೈನಾಗಿ ನಾವು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ಮಸಾಲೆಯನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈ ಬದಿಯಲ್ಲಿ ನೋಡಿ ಮೀನು ಕೂಡ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಅದೇ ತವಾವನ್ನು ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಈಗ ಈ ಮ್ಯಾರಿನೇಟ್ ಮಾಡಿದ ಮೀನಿದೆಯಲ್ಲ, ನಾವು ಶಾಲೋ ಫ್ರೈ ಮಾಡಬೇಕು. ಸ್ಪೈಸಸ್ ಹುರಿದ ಪ್ಯಾನಲ್ಲಿ ಉಳಿದ ಎಣ್ಣೆಯಲ್ಲೇ ಈ ಮೀನನ್ನು ಸೇರಿಸಿ ಹುರಿತಾ ಇದ್ದೇನೆ. ಮೀನು ಸೇರಿಸಿ ಆದ ನಂತರ ಒಂದು 2-3 ನಿಮಿಷ ಇದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಮೀನಿನ 2 ಬದಿಯನ್ನು ಚೆನ್ನಾಗಿ ತಿರುವಿ ಹಾಕಿ 2-3 ನಿಮಿಷ ನಾವು ಫ್ರೈ ಮಾಡಬೇಕು. ನೋಡಿ ಈ ಥರ ಕೆಂಪಗೆ ಇದು ಫ್ರೈ ಆಗಬೇಕು. ಇಷ್ಟು ಫ್ರೈ ಆದ ಮೇಲೆ ಇದನ್ನು ಪಕ್ಕಕ್ಕಿಡುವ. ಇದೇ ರೀತಿ ಉಳಿದ ಮೀನನ್ನು ಸಹ ಈ ತವಾದಲ್ಲಿ ಫ್ರೈ ಮಾಡಿ ತೆಗೆಯುವ. ಈಗ ಅದೇ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮನ್ನು ಆನ್ ಮಾಡಿದ್ದೇನೆ. ಇದರಲ್ಲಿ ಒಂದು 2 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇದರಲ್ಲಿ 1 ಇಂಚು ಶುಂಠಿಯನ್ನು ಚಿಕ್ಕದಾಗಿ ತುಂಡು ಮಾಡಿ ಸೇರಿಸಿ ಫ್ರೈ ಮಾಡುವ. 2 ನಿಮಿಷ ಇದು ಹುರಿದಾದ ಮೇಲೆ 4 ಕರಿಬೇವಿನ ದಂಟಿನ ಎಲೆಯನ್ನು ಸೇರಿಸಿ ಅದನ್ನು ಸಹ ಹುರಿಬೇಕು. ಆಗಲೇ ಗ್ರೈಂಡ್ ಮಾಡಿದ ಮಸಾಲೆ ಇದೆಯಲ್ಲ, ಅದನ್ನು ಸಹ ಸೇರಿಸುವ. 1 ಕಪ್ ನೀರನ್ನು ಸಹ ಸೇರಿಸಬೇಕು. ನಾನಿಲ್ಲಿ ಮಸಾಲೆ ಗ್ರೈಂಡ್ ಮಾಡಿದ ಮಿಕ್ಸಿ ಜಾರಲ್ಲೇ ನೀರು ಸೇರಿಸಿ ಅದನ್ನೇ ಇದಕ್ಕೆ ಸೇರಿಸ್ತಾ ಇದ್ದೇನೆ. ರುಚಿಗೆ ಉಪ್ಪನ್ನು ಸಹ ಸೇರಿಸಿದ್ದೇನೆ. ಮೀನಿಗೆ ಆಲ್ರೆಡಿ ಉಪ್ಪು ಸೇರಿಸಿರುವುದರಿಂದ ಮಸಾಲೆಗೆ ಬೇಕಾದಷ್ಟೇ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡುವ ಹಾಗೂ ಕುದಿಸಲಿಡುವ. ನೋಡಿ ಇಲ್ಲಿ ಮಸಾಲೆ ಮೆಲ್ಲನೆ ಕುದಿಯಲು ಪ್ರಾರಂಭವಾಗಿದೆ. ಈಗ ನಾವು ಗ್ಯಾಸಿದ್ದು ಫ್ಲೇಮ್ ಇದೆಯಲ್ಲ, ಹೈಯಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ನಾವು ಕುದಿಸಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಈ ಮಸಾಲೆ ಇದೆಯಲ್ಲ ಫ್ರೈ ಆಗಬೇಕು. ಮಸಾಲೆ ಹೈ ಫ್ಲೇಮಲ್ಲಿ ಇಲ್ಲಿ ನೋಡಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಗೂ ಒಂದು ಅರ್ಧ ಲಿಂಬೆಯ ರಸವನ್ನು ಪುನಃ ಸೇರಿಸಬೇಕು ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡುವ. ಇಲ್ಲಿ ಮಸಾಲೆಯನ್ನು ಹೈ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ, ಹಾಗಾಗಿ ಇದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ಗ್ರೇವಿಗೆ ಸಹ ಥಿಕ್ನೆಸ್ ಬಂದಿದೆ. ಈಗ ಇದಕ್ಕೆ ಆಗಲೇ ಫ್ರೈ ಮಾಡಿದ್ದ ಮೀನನ್ನು ಒಂದೊಂದಾಗಿಯೇ ಸೇರಿಸಬೇಕು. ಮೀನಿನ ಮೇಲೆ ಈ ಥರದಲ್ಲಿ ಮಸಾಲೆಯನ್ನು ಸೇರಿಸುವ. ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಸೇರಿಸುವ. ಈಗ ಫ್ಲೇಮನ್ನು ನಾವು ಮೀಡಿಯಮಲ್ಲಿಟ್ಟು 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಈ ಮಸಾಲೆ ಜೊತೆಗೆ ಫ್ರೈ ಮಾಡಬೇಕು. ಇಲ್ಲಿ ಚೆನ್ನಾಗಿ ಒಂದು ಬದಿ ಫ್ರೈ ಆಗಿದೆ. ಈಗ ಮೀನನ್ನು ತಿರುವಿ ಹಾಕಿ ಇನ್ನೊಂದು ಬದಿ ಸಹ ಇದೇ ರೀತಿ ಒಂದು 2-3 ನಿಮಿಷ ಈ ಮಸಾಲೆಯಲ್ಲೇ ಫ್ರೈ ಮಾಡುವ. 2 ಬದಿ ಕೂಡ ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ.
ಆಯಿಲ್ ಕೂಡ ಸಪರೇಟಾಗಿ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಬರುವಾಗ ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡುವ. ಈಗ ನೋಡಿ, ಸ್ಪೈಸಿಯಾದ ಅಂಜಲ್ ಮಸಾಲ ಫ್ರೈ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಇದು ಸೂಪರ್ ಟೇಸ್ಟ್ ಆಗ್ತದೆ. ಹೋಟೆಲ್ಗಳಲ್ಲಿ ಸಿಗ್ತದಲ್ಲ, ಸೇಮ್ ಅದೇ ರೀತಿ ಟೇಸ್ಟ್ ಆಗ್ತದೆ. ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರುಚಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.